ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಆರಾಮವಾಗಿದ್ದೀರಿ ಅಂದ್ಕೊಳ್ತೇನೆ. ಒಂದು ಸಾಸಿವೆ ಕಾಳಿನ ಹುಡುಕಾಟ ಜೀವನದ ಅತೀ ದೊಡ್ಡ ಸತ್ಯವನ್ನು ತಿಳಿಸಿತು. ಒಬ್ಬ ತಾಯಿ ತನ್ನ ಮಗನು ತನ್ನ ಪ್ರಪಂಚ ಎಂದು ಬದುಕುತ್ತಿದ್ದಳು. ಆದರೆ ಒಂದು ದಿನ ನಡೆದ ಘಟನೆ ಅವಳ ಬದುಕನ್ನೇ ಕತ್ತಲೆಯನ್ನಾಗಿ ಮಾಡಿತು. ನಂತರ ಅವಳಿಗೆ ಜನನ ಮರಣ ಮಹಾಸತ್ಯದ ಅರಿವಾಯಿತು. ಬನ್ನಿ, ಈ ಮನಮುಟ್ಟುವ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬುದ್ಧನ ಕಾಲದಲ್ಲಿ ಶ್ರಾವಸ್ತಿ ನಗರದಲ್ಲಿ ಗೌತಮಿ ಎಂಬ ಯುವತಿಯೊಬ್ಬಳು ವಾಸಿಸುತ್ತಿದ್ದಳು. ಅವಳು ತುಂಬ ಬಡ ಕುಟುಂಬದಲ್ಲಿ ಜನಿಸಿದಳು. ಅವಳು ನೋಡಲು ತುಂಬ ತೆಳ್ಳಗಿದ್ದಳು. ಜನರು ಅವಳನ್ನು ಕಿಸಗೌತಮಿ ಎಂದು ಕರೆಯುತ್ತಿದ್ದರು. ಇದರ ಅರ್ಥ ತೆಳ್ಳಗಿನ ಗೌತಮಿ. ಕಿಸಗೌತಮಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿ ಒಬ್ಬ ಮಗನಿಗೆ ಜನ್ಮ ನೀಡಿದಳು. ಮಗನನ್ನು ಅವಳು ತುಂಬ ಪ್ರೀತಿಸುತ್ತಿದ್ದಳು. ಒಂದು ದಿನ ತನ್ನ ಮಗ ನಡೆಯಲು ಕಲಿತ ಸ್ವಲ್ಪ ಸಮಯದ ನಂತರ ಕಿಸಗೌತಮಿ ಅವನೊಂದಿಗೆ ಬೀದಿಯಲ್ಲಿದ್ದಾಗ ಅವನು ಇದ್ದಕ್ಕಿದ್ದಂತೆ ಎಡವಿ ಬಿದ್ದು ಚಲನಾರಹಿತವಾಗಿ ಮಲಗಿದ್ದನು. ಕಿಸಗೌತಮಿ ತನ್ನ ಮಗನ ಬಳಿಗೆ ಧಾವಿಸಿ ಅವನನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಿದಳು. ಸಾಧ್ಯವಾಗಲಿಲ್ಲ. ಅವನು ಪ್ರಜ್ಞೆ ತಪ್ಪಿದ್ದಾನೆ ಎಂದು ಅವಳು ಯೋಚಿಸಿ ಮಗನ ಚೇತರಿಕೆಗಾಗಿ ಪ್ರಯತ್ನಿಸಿದಳು. ತನ್ನ ಮಗ ಸತ್ತಿದ್ದಾನೆ ಅನ್ನುವುದನ್ನು ಆಕೆಗೆ ನಂಬಲು ಸಾಧ್ಯವಾಗಲಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಮಗ ಎಚ್ಚರಗೊಳ್ಳದಿದ್ದಾಗ ತನ್ನ ಮನೆಗೆ ದುಃಖದಲ್ಲಿಯೇ ಧಾವಿಸಿ ತನ್ನ ಸಂಬಂಧಿಕರ ಸಹಾಯ ಕೇಳಿದಳು. ಮಗು ಸತ್ತಿರುವುದನ್ನು ಅವರು ನೋಡಿದರು ಮತ್ತು ಕಿಸಗೌತಮಿಗೆ ಇದನ್ನು ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಆದರೆ ತಾಯಿ ಹೃದಯ ನೋಡಿ, ಮಗನ ಸಣ್ಣ ದೇಹವು ಇನ್ನೂ ಜೀವಂತವಾಗಿದೆ ಮತ್ತು ಅವನನ್ನು ಗುಣಪಡಿಸಲು ಏನಾದರೂ ಔಷಧ ಇರಬೇಕು ಎಂದು ಅವಳು ದೃಢನಿಶ್ಚಯ ಮಾಡಿಕೊಂಡಿದ್ದಳು. ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನು ತನ್ನ ತೋಳುಗಳಲ್ಲಿರಿಸಿಕೊಂಡು ಬೀದಿಗಳಲ್ಲಿ ಮನೆಗಳಿಗೆ ಹೋಗಿ ತನ್ನ ಮಗುವನ್ನು ಬದುಕಿಸಿಕೊಡಿ ಎಂದು ರೋಧಿಸತೊಡಗಿದಳು. ಎಂತಹ ನಿರ್ದಯಿಗಳ ಕಠಿಣ ಹೃದಯವೂ ಕೂಡ ಕರಗುವಂತಿತ್ತು ಆಕೆಯ ರೋಧನೆ. ಅವಳು ಸಹಾಯ ಕೇಳಿದ ಎಲ್ಲರಿಗೂ ಔಷಧಿಯ ಅಗತ್ಯವಿಲ್ಲ ಅನ್ನುವ ಮನವರಿಕೆಯಾಗಿತ್ತು ಮತ್ತು ಬಡ ಕಿಸಗೌತಮಿಯು ತನ್ನ ಮಗುವಿನ ಸಾವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದಷ್ಟು ಕಂಗಾಲಾಗಿದ್ದಳು. ಕಿಸಗೌತಮಿಯ ದುಃಖ ಮತ್ತು ಯಾತನೆ ಎಷ್ಟು ಆಳವಾಗಿತ್ತೆಂದರೆ ಅವಳಿಗೆ ಏನೋ ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಿಸಗೌತಮಿ ಇನ್ನು ಬಿಟ್ಟುಕೊಡಲಿಲ್ಲ ಮತ್ತು ತನ್ನ ಮಗನ ಶವವನ್ನು ಹೊತ್ತುಕೊಂಡು ಔಷಧಿಯನ್ನು ಹುಡುಕುತ್ತಾ ಸಿಕ್ಕವರಲ್ಲಿ ಅಂಗಲಾಚುತ್ತಾ ತನ್ನ ನೆರೆಹೊರೆಯಿಂದ ಹೊರಗೆ ಹೋದಳು. ಕೆಲವರು ಅವಳಿಗೆ ಸಹಾಯ ಮಾಡಲು ಮತ್ತು ಸಾಂತ್ವನ ಹೇಳಲು ಪ್ರಯತ್ನಿಸಿದರು. ಇನ್ನು ಕೆಲವರು ಅವಳು ಹುಚ್ಚಿ ಎಂದು ಭಾವಿಸಿ ಬಾಗಿಲು ಮುಚ್ಚಿದರು ಮತ್ತು ಕೆಲವರು ಅವಳನ್ನು ಓಡಿಸಿದರು. ಆದರೆ ಕಿಸಗೌತಮಿ ತನ್ನ ಮಗನನ್ನು ಗುಣಪಡಿಸಲು ದೃಢ ನಿಶ್ಚಯ ಮಾಡಿದಳು ಮತ್ತು ಮನೆ ಬಾಗಿಲಿಗೆ ಹೋಗಿ ಕೇಳುತ್ತಲೇ ಇದ್ದಳು. ಕೊನೆಗೆ ಅವಳನ್ನು ಕಂಡು ಮನಸ್ಸು ಕರಗಿದ ಓರ್ವರು ಬುದ್ಧನ ಬಳಿಗೆ ಹೋಗು, ನಿನಗೆ ಅವರು ಸಹಾಯ ಮಾಡುವರೆಂದು ಸಲಹೆ ಇತ್ತರು. ಕಿಸಗೌತಮಿ ಬುದ್ಧನ ಬಗ್ಗೆ ಕೇಳಿದ್ದಳು. ಹಿರಿಯರ ಸಲಹೆಯಂತೆ ತಡ ಮಾಡಬಾರದೆಂದು ತನ್ನ ಸತ್ತ ಮಗನ ನಿರ್ಜೀವ ದೇಹವನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ಬುದ್ಧನಿದ್ದ ಸ್ಥಳವನ್ನು ತಲುಪಿದ ಅವಳು ನೇರವಾಗಿ ಬುದ್ಧನ ಬಳಿಗೆ ಧಾವಿಸಿ ಅವನ ಪಾದಗಳಿಗೆ ಬಿದ್ದು, ಭಗವಾನ್ ಬುದ್ಧನೇ, ನನ್ನ ಮಗನನ್ನು ನೀನೇ ರಕ್ಷಿಸು, ನೀನು ಎಚ್ಚರಿಸು ಎಂದು ಬೇಡಿಕೊಂಡಳು. ಬುದ್ಧನು ಕಿಸಗೌತಮಿಯ ಪರಿಸ್ಥಿತಿ ಮತ್ತು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಹೇಳಿದನು, ತಾಯಿ, ನಾನು ನಿನ್ನ ಮಗುವನ್ನು ಎಚ್ಚರಿಸುತ್ತೇನೆ. ಆದರೆ ಅವನನ್ನು ಎಚ್ಚರಿಸಬೇಕಾದರೆ ಔಷಧದ ಅಗತ್ಯವಿದೆ. ಅದಕ್ಕಾಗಿ ನೀನು ಯಾರೂ ಕೂಡ ಸಾವನ್ನಪ್ಪದ ಮನೆಯಿಂದ ಸ್ವಲ್ಪ ಸಾಸಿವೆಯನ್ನು ತರಬೇಕು ತಾಯಿ ಎಂದು ಹೇಳಿದನು. ಬುದ್ಧನ ಮಾತನ್ನು ಕೇಳಿದ ಕಿಸಗೌತಮಿ, ನನ್ನ ಮಗನನ್ನು ಉಳಿಸಿಕೊಡುವುದಾದರೆ ಖಂಡಿತವಾಗಿಯೂ ನಾನು ತರುತ್ತೇನೆಂದು ಆತುರಪಟ್ಟು ಆತ್ಮವಿಶ್ವಾಸದಿಂದ ಬಂದು ಅವಳು ಮೊದಲ ಮನೆಯ ಬಾಗಿಲನ್ನು ತಟ್ಟುತ್ತಾಳೆ. ತಟ್ಟಿ ಸ್ವಲ್ಪ ಪ್ರಮಾಣದ ಸಾಸಿವೆಯನ್ನು ಕೊಡಬಹುದೇ ಎಂದು ಅಲ್ಲಿ ಅವಳು ಕೇಳುತ್ತಾಳೆ. ಆ ಮನೆಯವರು ಅವಳಿಗೆ ಸಾಸಿವೆಯನ್ನು ಸಂತೋಷದಿಂದ ನೀಡಿದರು. ಸಾಸಿವೆಯನ್ನು ಪಡೆದ ಕಿಸಗೌತಮಿಗೆ ಬುದ್ಧನಾಡಿದ ಮಾತಿನ ನೆನಪಾಗಿ ತಿರುಗಿ ಅವರಲ್ಲಿ, ಈ ಮನೆಯಲ್ಲಿ ಯಾರಾದರೂ ಸತ್ತಿದ್ದಾರೆಯೇ?
ಅಥವಾ ನಿಮ್ಮಲ್ಲಿ ಯಾರಾದರೂ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದೀರಾ ಎಂದು ಕೇಳಿದಳು. ಆಗ ಅವರು, ಹೌದು ತಾಯಿ, ನಮ್ಮ ಅಜ್ಜ ಕೆಲವು ವಾರಗಳ ಹಿಂದೆ ನಿಧನರಾದರೆಂದು ಹೇಳಿದಾಗ ನಿರಾಶೆಗೊಂಡ ಅವಳು ಸಾಸಿವೆಯನ್ನು ಹಿಂತಿರುಗಿಸಿದಳು. ಆದರೆ ಮೊದಲ ಮನೆಯಲ್ಲಿ ತನಗೆ ದುರದೃಷ್ಟ ಸಿಕ್ಕಿದೆ ಎಂದು ಭಾವಿಸಿ ಮುಂದಿನ ಮನೆಗೆ ಹೋದಳು. ಮತ್ತೆ ಮುಂದಿನ ಮನೆಯವರ ಬಳಿ ಸಾಸಿವೆ ಕಾಳು ಇತ್ತು. ಆದರೆ ಯಾರೋ ಮನೆಯಲ್ಲಿ ಸತ್ತಿದ್ದರು. ಹಾಗೆ ಮನೆಗೆ ಹೋದ ಕಿಸಾ ಗೌತಮಿಗೆ ಅವರ ಮನೆಯಲ್ಲಿ ತಂದೆ, ಮಗಳು, ಮಗ, ಅಜ್ಜ, ಅಜ್ಜಿ, ತಾಯಿ ಹೀಗೆ ಒಬ್ಬರಾದ ನಂತರ ಒಬ್ಬರು ಯಾರಾದರೊಬ್ಬರು ಬಂಧುಗಳು ಸತ್ತಿದ್ದರು. ದಿನ ಕಳೆದಂತೆ ಸಾವನ್ನು ತಟ್ಟದ ಮನೆಯನ್ನು ತಾನು ಕಂಡುಕೊಳ್ಳಲಾರೆ ಎಂಬ ಅರಿವು ಬಡ ಕಿಸಾ ಗೌತಮಿಯ ಮನಸ್ಸಿನಲ್ಲಿ ಕ್ರಮೇಣ ನುಸುಳಿತು. ಅವಳ ಪ್ರತಿ ಭೇಟಿಯೂ ಪರಿಸ್ಥಿತಿಯ ವಾಸ್ತವತೆಯನ್ನು ಅವಳಿಗೆ ತೋರಿಸುತ್ತಲೇ ಇತ್ತು. ಬೆಳಕು ಮಸುಕಾಗುತ್ತಿದ್ದಂತೆ ಕಿಸಾ ಗೌತಮಿಯ ಮನಸ್ಸು ಕೊನೆಗೂ ಮಗುವನ್ನು ಕಳೆದುಕೊಳ್ಳುವುದರಲ್ಲಿ ತಾನು ಒಬ್ಬಂಟಿಯಲ್ಲ ಎಂದು ಅರಿತುಕೊಳ್ಳಲು ಪ್ರಾರಂಭಿಸಿತು. ಕಿಸಾ ಗೌತಮಿ ತನ್ನ ಮಗನ ಸಾವನ್ನು ಒಪ್ಪಿಕೊಂಡಳು ಮತ್ತು ಸ್ಮಶಾನಕ್ಕೆ ಅವನ ಅಂತಿಮ ಪ್ರಯಾಣದಲ್ಲಿ ಅವನನ್ನು ಪ್ರೀತಿಯಿಂದ ಹೊತ್ತೊಯ್ದಳು. ತನ್ನ ಮಗನನ್ನು ಸಮಾಧಿ ಮಾಡಿದ ನಂತರ ಕಿಸಾ ಗೌತಮಿ ಬುದ್ಧನಿದ್ದ ಕಡೆಗೆ ಶಾಂತವಾಗಿ ನಡೆದಳು. ಆಗ ಬುದ್ಧನು ಕಿಸಾ ಗೌತಮಿಗೆ ವಾಸ್ತವ ವಿಚಾರವನ್ನು ತಿಳಿಸಿದನು. ತಾಯಿ, ನಾನು ನಿನ್ನ ಮಗನನ್ನು ಗುಣಪಡಿಸುವ ಭರವಸೆ ನೀಡಿದ್ದೆ ಎಂದು ನೀನು ಭಾವಿಸಿರಬಹುದು. ಆದರೆ ವಾಸ್ತವವಾಗಿ ಔಷಧವು ನಿನ್ನ ಮಗನಿಗಾಗಿ ಅಲ್ಲ ತಾಯಿ, ಅದು ನಿನಗಾಗಿ. ಜನನ ಮತ್ತು ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತು ಎಲ್ಲ ಜೀವಿಗಳಿಗೆ ಜನನ ಮರಣ ಅನ್ನುವಂಥದ್ದು ಇದೆ. ಗೌತಮಿ ಬುದ್ಧನ ಬೋಧನೆಗಳನ್ನು ಹೃದಯಕ್ಕೆ ತೆಗೆದುಕೊಂಡು, ಭಗವಾನ್ ಬುದ್ಧನೇ, ನಿನ್ನ ಮಹಾನ್ ಕರುಣೆಗೆ ಧನ್ಯವಾದಗಳು. 100 ವರ್ಷಗಳ ಅಜ್ಞಾನಕ್ಕಿಂತ ಒಂದು ದಿನದ ತಿಳುವಳಿಕೆ ಉತ್ತಮ ಎಂದು ಉತ್ತರಿಸಿದಳು. ವಾಸ್ತವದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯು 100 ವರ್ಷಗಳ ಕಾಲ ಬದುಕಬಹುದು. ಆದರೆ ವಾಸ್ತವದ ಸ್ವರೂಪವನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಗೆ ಕೇವಲ ಒಂದು ದಿನದ ಜೀವನವು ಅದಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗಿದೆ. ನೋಡಿದ್ರಲ್ವ ಸ್ನೇಹಿತರೆ, ಭೂಮಿಯಲ್ಲಿ ಇರುವಷ್ಟು ದಿನ ನೆಮ್ಮದಿಯಾಗಿ ಸ್ನೇಹ ಭಾವದಿಂದ ಜೀವಿಸುವ ಮತ್ತು ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳುವ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಚಾನೆಲ್ಗೆ ಈವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.